ತರಗತಿಗಳನ್ನು ಬಿಡಿ, ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳನ್ನು ನಡೆಸುವಂತೆ ಸಲಹೆಯನ್ನು ನೀಡಿದ್ದಾರೆ. ದೇಶದ ಶಾಲಾ ಕಾಲೇಜುಗಳಿಗೆ ಪ್ರಧಾನಿ ಮೋದಿ ಸಲಹೆಯನ್ನು ಕೊಟ್ಟಿರೋದು. ಪ್ರಧಾನಿ ಮೋದಿಯ ಸಲಹೆಗೆ ಖಾಸಗಿ ಶಾಲಾ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಆನ್ಲೈನ್ ಕ್ಲಾಸಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಆನ್ಲೈನ್ನಲ್ಲಿ ನೀವು ಕ್ಲಾಸಸ್ಸನ್ನು ತೆಗೆದುಕೊಂಡ್ರೆ ಶಾಲಾ ಮಕ್ಕಳ ಅಭಿವೃದ್ಧಿ, ಜ್ಞಾನದ ಅಭಿವೃದ್ಧಿ ಕಷ್ಟ ಸಾಧ್ಯ. ಹಾಗೇನೋ ಪರಿಸ್ಥಿತಿಗಳು ಹಾಗಿತ್ತು ಕೋವಿಡ್ ಸಂದರ್ಭದಲ್ಲಿ, ಅನಿವಾರ್ಯತೆ ಹಾಗಾಗಿ ಮಾಡಿದ್ವಿ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಇದು ವರ್ಕೌಟ್ ಆಗಲ್ಲ ಅಂಥೇಳಿ ಖಾಸಗಿ ಶಾಲಾ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಆನ್ಲೈನ್ ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಬಗ್ಗೆ ತುಂಬಾ ವಿಷಾದನೀಯ ಸಂಗತಿ. ಕೋವಿಡ್ ಸಂದರ್ಭದಲ್ಲೇ ನಾವು 500 ದಿನಗಳು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸೋದಿಕ್ಕೆ ಆಗಿಲ್ಲ. ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರ್ಯಾಯ ವ್ಯವಸ್ಥೆ ಅಲ್ಲ. ಫಿಸಿಕಲ್ ಕ್ಲಾಸೇ ಅತಿ ಅಗತ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಪ್ರಧಾನಮಂತ್ರಿಗಳ ಸಲಹೆ ತುಂಬಾ ಅವೈಜ್ಞಾನಿಕವಾಗಿದೆ. ಇದು ಹೆಚ್ಚುವರಿ ಶಿಕ್ಷಣಗಳಲ್ಲಿ ಅಥವಾ ಉನ್ನತ ಶಿಕ್ಷಣಗಳಲ್ಲಿ ಒಂದಷ್ಟು ಅನುಕೂಲ ಆಗ್ಬಹುದು. ಆದ್ರೆ ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಕ್ಲಾಸ್ ಅನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ನಿರಂತರ ಶಿಕ್ಷಣವನ್ನ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಇವತ್ತು ಮೆದುಳಿನ ನರಮಂಡಲದ ಒಂದು ಕಲಿಕೆಯ ವಿಧಿವಿಧಾನ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಕ್ಲಾಸೇ ಅಗತ್ಯ ಇರ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಕೂಡ 500 ದಿನಗಳು ನಾವೇನು ಮಕ್ಕಳಿಗೆ ಅನ್ಯಾಯ ಮಾಡಿದ್ವಿ, ಅದರ ಪರಿಣಾಮ ಇವತ್ತಿಗೂ ಕೂಡ ಮಕ್ಕಳ ಒಂದು ವರ್ತನೆಯಿಂದ ಹಿಡಿದು ಎಲ್ಲಾ ವಿಷಯದಲ್ಲಿ ಕೂಡ ಕಲಿಕೆಯ ಗುಣಮಟ್ಟ ಕೂಡ ಏಟು ಬಿದ್ದಿದೆ. ಇಂಥದ್ದು ಮುಂದೆ ಮರುಗಳಿಸಬಾರ್ದು. ಹಾಗಾಗಿ ದೇಶ ಏನೇ ಸಂಕಷ್ಟ ಬಂದ್ರೂ ಕೂಡ ಶಾಲಾ ಶಿಕ್ಷಣ ಮಕ್ಕಳಿಗೆ ಒಂದು ನ್ಯಾಯಯುತವಾದ ಫಿಸಿಕಲ್ ಕ್ಲಾಸ್ ಸಿಗಬೇಕು ಅನ್ನತಕ್ಕಂಥದ್ದೇ ನಮ್ಮ ಅಭಿಪ್ರಾಯ. ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಈಗ ಆನ್ಲೈನ್ ಕ್ಲಾಸಸ್ಸಿಗೆ ಖಾಸಗಿ ಶಾಲಾ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದರಿಂದ ಯಾವ ರೀತಿಯ ಸಮಸ್ಯೆಗಳಾಗಬಹುದು ಭರತ್? ನವೀನ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಸಲಹೆಗಳ ಪೈಕಿ ಆನ್ಲೈನ್ ತರಗತಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಅದೇ ಇದಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮುಂದಿನ ವಾರದಿಂದ ಶಾಲೆಗಳು ಆರಂಭ ಮಾಡಬೇಕಾಗಿದೆ. ಇದಕ್ಕೆ ಎಲ್ಲ ರೀತಿಯಾದ ಒಂದು ತಯಾರಿಯನ್ನು ಈಗಾಗಲೇ ನಾವು ನಡೆಸ್ಕೊಂಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಆನ್ಲೈನ್ ತರಗತಿಗಳ ಮೊರೆ ಹೋಗುವಂಥದ್ದು ಬಹಳ ಸವಾಲಿನ ಕೆಲಸ ಆಗುತ್ತೆ. ಜೊತೆಗೆ ಮಕ್ಕಳ ಮಾನಸಿಕ ಸ್ಥಿತಿಯ ಮೇಲೆ ಇದು ವ್ಯತಿರಿಕ್ತವಾದ ಒಂದು ಪರಿಣಾಮವನ್ನು ಬೀರುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಆನ್ಲೈನ್ ತರಗತಿಯನ್ನು ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳಿಗೆ ಸೂಕ್ತವಾದ ಅಂದರೆ ಒಂದು ಕರೆಕ್ಟ್ ಆದ ಒಂದು ಎಜುಕೇಶನ್ ಕೊಡೋದಕ್ಕೆ ಕೆಲವೊಂದು ಕಡೆ ಸಾಧ್ಯವಾಗಲಿಲ್ಲ, ಅಲ್ಲಿ ವಿಫಲವಾದ್ವಿ ನಾವು ಅನ್ನೋ ಒಂದು ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾಗಿ ಆನ್ಲೈನ್ ತರಗತಿ, ಆನ್ಲೈನ್ ಕ್ಲಾಸಸ್ ನಡೆಸೋದು ತುಂಬಾ ಕಷ್ಟಕರವಾದ ವಿಚಾರ. ಜೊತೆಗೆ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಮೇಲೆ ತುಂಬಾ ಪರಿಣಾಮವಾಗುತ್ತೆ. ಅದರಲ್ಲೂ ಪ್ರಾಥಮಿಕ ಶಿಕ್ಷಣ ಜೊತೆಗೆ ಪ್ರೌಢ ಶಿಕ್ಷಣ ಒಂದು ಮಕ್ಕಳಿಗೆ ಆನ್ಲೈನ್ ತರಗತಿ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಉನ್ನತ ಶಿಕ್ಷಣ ಅಂದ್ರೆ ಸೆಕೆಂಡ್ PUC ಆದ ನಂತರ ಅಥವಾ ಡಿಗ್ರಿ, ಉನ್ನತ ಶಿಕ್ಷಣ ಈ ರೀತಿಯಾದ ಒಂದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ಹೋದ್ರೆ ಖಂಡಿತ ಅದಕ್ಕೆ ನಮ್ಮ ಒಂದು ಬೆಂಬಲವಿದೆ. ಅದೇ ಪ್ರಾಥಮಿಕ ಶಿಕ್ಷಣ, ಪ್ರೌಢಶಾಲಾ ಶಿಕ್ಷಣ ಮಕ್ಕಳಿಗೆ ಆನ್ಲೈನ್ ತರಗತಿ ನಡೆಸುವಂಥದ್ದು ತುಂಬಾ ಕಷ್ಟದ ಕೆಲಸ. ಹಾಗಾಗಿ ಮೋದಿ ಅವರ ಕೊಟ್ಟಿರುವಂತಹ ಈ ಸಲಹೆಯನ್ನ ಖಾಸಗಿ ಶಾಲೆಯ ಒಕ್ಕೂಟಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇನ್ನುಳಿದಂತೆ ಮೋದಿ ಅವರು ಕೊಟ್ಟಿರುವಂತಹ ಉಳಿದ ಸಲಹೆಗಳನ್ನು ನಾವು ಸ್ವಾಗತ ಮಾಡ್ತೀವಿ. ಸಾರಿಗೆ, ಸಾರ್ವಜನಿಕ ಸಾರಿಗೆಯನ್ನು ಬಳಸೋದಕ್ಕೆ ಆಗಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರುವಂತಹ ಆಪ್ಷನ್ ಆಗಲಿ ಅಥವಾ ಕಡಿಮೆ ಅಂದ್ರೆ ಚಿನ್ನವನ್ನು ಅಗತ್ಯತೆಗೆ ತಕ್ಕಂತೆ ಖರೀದಿ ಮಾಡಿ ಅನ್ನೋ ವಿಚಾರವನ್ನು ಇದೆಲ್ಲವನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಶಿಕ್ಷಣವನ್ನು ಕೊಡಬೇಕಾಗುತ್ತೆ, ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಅವರು ದೈಹಿಕವಾಗಿ ತರಗತಿಗಳಲ್ಲಿ ಭಾಗವಹಿಸಿದರಷ್ಟೇ ಅವರಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಏನಾದರೂ ಆನ್ಲೈನ್ ಕ್ಲಾಸ್ಗಳ ಮೊರೆ ಹೋದರೆ ವಿದ್ಯಾರ್ಥಿಗಳು ಅಥವಾ ಮಕ್ಕಳ ಒಂದು ಅವರ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಅವರಿಗೆ ಸೂಕ್ತವಾದ ಶಿಕ್ಷಣ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಒಂದು ಅಂಶವನ್ನು ಈಗ ಉಲ್ಲೇಖ ಮಾಡಿ ಖಾಸಗಿ ಶಾಲೆಗಳ ಒಕ್ಕೂಟ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ನವೀನ್, ಭರತ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.